ಮತ್ತು ರಾಜ್ ಬಿ ಶೆಟ್ಟಿ ಅವ್ರ ಮಧ್ಯದಲ್ಲಿ ಇರುವಂಥ ಬ್ಯಾಂಟರ್ ಇದೆಯಲ್ಲ, ಒಬ್ರೊಬ್ರು ಕಾಲು ಹಿಡಿಯುವಂಥದ್ದು, ನನಗೆ ಅದನ್ನು ನೋಡಿದಾಗ ನಾನು ಅದ್ರ ಬಗ್ಗೆ ತುಂಬ ಡೀಟೇಲ್ ಬರದೆ ಕೂಡ. ನಿಮ್ಮ ಈ ಸೂಪರ್ ಸ್ಟಾರ್ಡಮ್ ಅಲ್ಲಿ ಇರುವಂಥವ್ರ ವ್ಯಕ್ತಿ ಅದನ್ನ ಇಟ್ಕೊಂಡು ಏನಾದರೂ ಸ್ಕ್ರೀನ್ ಮುಂದೆ ಬಂದರೆ ಅದನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಮತ್ತೆ ಒಬ್ಬ ನಟ ಆಗಿ ಸರೆಂಡರ್ ಆಗದೆ ಇದ್ರೆ ವಿ ಹ್ಯಾವ್ ಟು ಸರೆಂಡರ್. ಅಲ್ಲಿ ನಾನು ಹೀರೋ ಅಲ್ಲ, ಅಲ್ಲಿ ದೇವರು, ಅವನು ದೇವರಾಗಿರ್ಬೇಕು. ಅಲ್ಲಿ ಬಂದಾಗ ಹೇಳ್ತಾರೆ ಏನು ಶಿವಪ್ಪ ನಾನೇ ಹೇಳ್ತಾರೆ. ನಿಮ್ಮ ಜನ್ರೇಷನ್ ಹುಡುಗರು ಅದೇ ಪ್ರಾಬ್ಲಮ್ ಕಣೆ. ಇನ್ನು ಇಷ್ಟು ದಿನ ನೀವು ಆಗೋ ಇಷ್ಟು ದಿನ ಯಾಕೆ ಇವಾಗ ಯೋಚನೆ ಮಾಡ್ತೀರ? ಅಲ್ಲಿ ಇರ್ತೀರ ಗೊತ್ತಾ ಅಷ್ಟು ದಿನ. ರಿಯಾಲಿಟಿ ಲೈಫ್ಲಿ ನೀನು ಸಾಯ್ತಿ ಅಂತ ಗೊತ್ತು, ನಾನು ಸಾಯ್ತೀನಿ ಅಂತ ಬರೀ ಅದೇ ಥಾಟ್ಲ ಇರೋಕ್ಕಾಗ್ತೇನೋ. ಬಟ್ ಎಲ್ಲಿವರೆಗೂ ನಾವು ಬದುಕ್ತಾ ಇರ್ತೀವಿ ಅಲ್ಲಿವರೆಗೂ ನೀವು ತಮಾಷೆಗೆ ಇದ್ಬಿಡಿ ನೋಡೋಣ. ಎನಿಥಿಂಗ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಸಾವನ್ನು ನೀವು ವಿನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸುಮಾರು ನನಗೆ 45 ಯಾವಾಗಲೂ ಕಾಡ್ತಾ ಇರ್ತಾರೆ ರೋಲು. ಐ ಥಿಂಕ್ ಒನ್ ಆಫ್ ದ ವಂಡರ್ಫುಲ್ ರೋಲ್ ಅರ್ಜುನ್ ಜನ್ಯ ಹ್ಯಾಸ್ ನೆಟ್ ಫಾರ್ ಮಿ. ನಿಮ್ಗೆ ಅದು ಕಾಡುತ್ತೆ. ನಮಗೆ ಜೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಆ ತಾಯಿ ಮಿಸ್ ಆಗೋದಿದೆಯಲ್ಲ. ಸಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು, ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದಾಗುತ್ತೆ ಅದಾಗುತ್ತೆ ಅನ್ನೋದು ಸುಳ್ಳು. ನೀವು ಹೇಳ್ದಂಗೆ ಸಿಂಪಲ್ ಜೈಲರ್ಲಿ ಹೋದ ಟಿಶ್ಯೂ ಯಾರಿಗೂ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ. ನಾನು US ಹೋದೆ, ರಿಲೀಸ್ ಆಗಿ ಒಂದು 1 ಮಂತ್ ಏನೋ US ಇದಕ್ಕೆ ಹೋಗಿದ್ದೆ. ಫ್ಲೈಟ್ಲೆಲ್ಲ ಫೋಟೋಸು, ಯಾರು ಬೇರೆ ಲ್ಯಾಂಗ್ವೇಜ್ ಪೀಪಲ್ಸು. ಸರ್ ಸರ್ ನಾನು ಏನು ನಿಜವಾಗ್ಲೂ ಹೇಳ್ತಾವ್ರು. ಆಮೇಲೆ ನಮ್ಮ ಶೋ ನಡೀತಾ ಇತ್ತು ಅಲ್ಲಿ, DKD ಶೋಲ್ಲಿ ಎಲ್ಲರೂ ಬಂದು ಅಣ್ಣ ಏನೋ ಎಲ್ಲ ವೈರಲ್ ಆಗ್ಬಿಡ್ತಾ ಇದೆ ನಿಮ್ದು, ಏನು ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಬೆಳಗ್ಗೆ ರಿಲೀಸ್ ಆಗಿದ್ದಿನ, என்ன மச்சான் தூள் கல்பிட்ட என்னடா ஒன்றுமே 2 சீன் தான் பண்ண இல்லை மச்சான் ஓன்னு சொல்கிறாங்கடಾ. ಮಳೆ ಕೇರಳ ಇಂದ ಫೋನ್, ಆಂಧ್ರ ಇಂದ ಫೋನ್. ನೋಡಿ, ಒಂದು ನಾವು ನೋಡಿದರೆ ರಜನಿಕಾಂತ್ ಅವ್ರು ಯಾವುದೇ ಸಿನಿಮಾ ಇರಲಿ, ರಜನಿಕಾಂತ್ ಅವ್ರು ಇದ್ದಾಗ ಹೀಲ್ ಬಿದ ಅವ್ರು ಬಿಟ್ಟು ಬೇರೆಯವ್ರು ಡಿಸ್ಕಸ್ ಮಾಡೋದು ತುಂಬ ಅಪರೂಪದ. ಇದು ಒಂದು ರಮ್ಯಾ ಕೃಷ್ಣ ಅವ್ರ ಪಡಿಯಪ್ಪ ನೆನಪಾಗುತ್ತೆ, ಬಿಟ್ಟರೆ ಮೋಸ್ಟ್ಲಿ ಜೈಲರಲ್ಲಿ ನಿಮ್ಮದೇ ನೆನಪಾಗುತ್ತೆ ಅನ್ಸುತ್ತೆ. ಅವರನ್ನು ಹೊರತುಪಡಿಸಿ ಬೇರೆ ಅತಿ ಹೆಚ್ಚು ಡಿಸ್ಕಸ್ ಆದಂಥ ಒಂದು ಕ್ಯಾರೆಕ್ಟರ್. ಅದೇ ಹೇಳೋದು, ಅದು ನಮ್ಗೆ ಗೊತ್ತಾಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್, ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ ಅಂಡ್ ಗೋ. ಹಿಂಗಾಗುತ್ತೆ, ಹಿಂಗಾಗ್ಬಿಟ್ಟು ತಿರ್ಗಾ ನಾನು ಸ್ಟಾರ್ ಆಗ್ಬಿಡ್ತೀನಿ ಇಲ್ಲ. ಅದು ಅಷ್ಟೇ, ಅದಕ್ಕೆ ಸೀಮಿತ. ಬಗ್ಗೆ ತಮಿಳು ಅದಕ್ಕಂತ ನಾನು ತಮಿಳು ಸೂಪರ್ ಸ್ಟಾರ್ ಇಲ್ವಲ್ಲ. ನೋ, ಇನ್ನು ಯಾವುದೋ ಒಳ್ಳೆ ಸಿನಿಮಾ ಬಂದರೆ ಮಾಡ್ಬೋದು ಅಷ್ಟೇ ಹೊರತು ನಾನು ಇನ್ನು ಒಂದು 10 ಸಿನಿಮಾ ಸೈನ್ ಮಾಡೋಕ್ಕಾಗ್ತಾ ಇಲ್ಲ. ಕನ್ನಡನೇ ಮಾಡ್ತಾ ಇರೋದು ಇವಾಗ. ತೆಲುಗಲ್ಲೂ ಕೂಡ ಈಗ ಅವ್ರ ಬಗ್ಗೆ ನಾನು ತುಂಬ ಓದಿದೆ. ನೀವು ಮಾಡ್ತಿದ್ದೀರ ಗುಮ್ಮಡಿ, ಅವ್ರ ಲೈಫ್ ಒಬ್ಬ MLA ಆಗಿ ಕೊನೆಗೆ ಹೋಗೋವಲ್ಲೂ ಕೂಡ ಏನು 1 ರೂಪಾಯಿ ಇಲ್ದಿರೋಂಥ ಒಬ್ಬ ವ್ಯಕ್ತಿ ಅಂಥವ್ರು. ಈ ಐನ್ಸ್ಟೀನ್ ಅವರು ಇವ್ರ ಬಗ್ಗೆ ಹೇಳಿದ್ರಂತೆ, ಮಹಾತ್ಮ ಗಾಂಧಿ ಬಗ್ಗೆ, ಮುಂದೆ ಒಂದು ದಿನ ಟೈಮ್ ಬರುತ್ತೆ ಎಲುಬು ತೊಗಲಿನ ಒಬ್ಬ ಮನುಷ್ಯ ಈ ರೀತಿ ಇದ್ದೆ ಅಂದರೆ ಜನ ನಂಬೋದಿಲ್ಲ ಅಂತೇಳಿ. ಮೋಸ್ಟ್ಲಿ ಇವ್ರ ಬಗ್ಗೆನೂ ಹಾಗೆ ಅನ್ಸುತ್ತಲ್ಲ. ಹೌದು, 100%. ಅದೇನೇ ಹೇಳಿದೆ. ಯಾತಕ್ಕಂದರೆ ತುಂಬ ಪರ್ಸನ್ಸು ಬೇರೆಯವ್ರಿಗೋಸ್ಕರ ಬದುಕೋದು ತುಂಬ ರೇರು. ಹೀ ಲಿವ್ ಫಾರ್ ಅದರ್ಸ್. ನನಗೆ ನಮ್ಮ ತಂದೆ ಜ್ಞಾಪಕ ಬಂದ್ಬಿಡ್ತು ಅವ್ರು ನೋಡಿದಾಗ. ಅದಕ್ಕೆ ನಾ ಇಂಟರ್ವ್ಯೂ ಹೇಳಿದೆ, ಐ ಫೆಲ್ಟ್ ಲೈಕ್ ಸೀಯಿಂಗ್ ಮೈ ಫಾದರ್ ಬಿಕಾಸ್ ಹೀ ಲಿವ್ ಫಾರ್ ಅದರ್ಸ್. ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಹೇಳಿ. ವೆರಿ ರೇರ್ ಕ್ವಾಲಿಟೀಸ್ ಅದು ಇವತ್ತಿನ ಸಂದರ್ಭದಲ್ಲಿ. ಅಯ್ಯೋಯ್ಯಪ್ಪ. ಯಾಕಂದರೆ ಅಂದರೆ ಇನ್ ಜನರಲ್ ಆಗಿ ನೋಡ್ತಾ ಇದ್ರೆ ಪಾಲಿಟಿಕ್ಸ್ ಅಂದರೆ ಇಟ್ಸ್ ಒನ್ ವೇ ಆಫ್ ಮೇಕಿಂಗ್ ಮನಿ ಅನ್ನೋ ಥರ ತುಂಬ ಜನರು ಮೆಂಟಾಲಿಟಿ ಇರೋದು. ಬಿಸ್ನೆಸ್ ಆಗ್ಬಿಡ್ತು, ಅದನ್ನು ಒಡೆಯೋದಿದೆಯಲ್ಲ ಭಾಳ ಕಷ್ಟ. ಒಂದು ಮಾತು ಹೇಳ್ತಾರೆ ಅಂದರೆ, ಯಾವುದಾದ್ರು ಮಕ್ಕಳಿಗೆ ದೇ ವಿಲ್ ಡೂ ವಾಟ್ ಯು ಡೂ, ದೇ ವಿಲ್ ನಾಟ್ ಡೂ ವಾಟ್ ಯು ಟೆಲ್ ಅಂತ. ಸೊ ಆ ಥರ ಒಬ್ಬ ನೀವು ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಬಂದಾಗ, ಪಾರ್ವತಮ್ಮ ಅವ್ರನ್ನ ನೋಡ್ತಾ ಬಂದಾಗ, ಇವತ್ತು ನಿಮ್ಮ ಫ್ಯಾಮಿಲಿಯನ್ನು ನೋಡ್ತಾ ಬಂದಾಗ ನೀವು ಏನು ಕಲ್ತ್ರಿ ಅನ್ಸುತ್ತೆ? ಅಂದರೆ ಅವರು ನಿಮ್ಗೆ ಯಾವತ್ತೂ ಹೇಳಿರೋದಲ್ಲಿ ಹಿಂಗೆ ಮಾಡು ಅಂತ, ಆದರೆ ಅವ್ರ ಬದುಕಿನಿಂದ ನಿಮ್ಮಲ್ಲಿ ಅಳವಡಿಸ್ಕೊಂಡಿರುವಂಥ ಗುಣಗಳು ಅದು ನಿಮ್ಮನ್ನು ಇವತ್ತು ಈ ಹಂತಕ್ಕೆ ತರೋದ್ರಲ್ಲಿ ಎಷ್ಟು ಪಾತ್ರ ವಹಿಸ್ತಾವೆ? ಐ ಥಿಂಕ್ ಸಿಂಪ್ಲಿಸಿಟಿ. ಬಟ್ ಅಷ್ಟೇ, ನಾವು ಸಿಂಪ್ಲಿಸಿಟಿಲಿ ಬಂದ್ಬಿಟ್ಟು ತುಂಬ ನಾಳೆ ಕ್ಲೋದಿಂಗ್ ಇರ್ಬೋದು, ಬಟ್ ಕ್ಲೋದಿಂಗ್ ಬರಲಿಲ್ಲ. ಕ್ಲೋದಿಂಗ್ ನನಗೂ ಇಷ್ಟ ಆ್ಯಸ್ ಎ ಹ್ಯೂಮನ್. ಅಪಾರ್ಟ್ ಫ್ರಮ್ ದಟ್ ವೇ ಹೌ ಯು ಟ್ರೀಟ್ ಪೀಪಲ್ಸ್ ಇದೆಯಲ್ಲ, ಅದು ಅವರು. ಮಾಮೂಲಿ ಮನುಷ್ಯ ಬಂದರು ಮನೆಗೆ ಗೇಟ್ವರೆಗೂ ಬಂದು ಬಿಟ್ಬಿಟ್ಟು ಹೋಗ್ತಾರೆ. ಅವ್ರು ಹೇಳ್ತಾರೆ, ಸರ್ ನೀವು ಬರಬೇಡಿ ಸರ್. ಇಲ್ಲ ಬನ್ನಿ, ನಮಗೊಂದು ಅವಕಾಶ ಕೊಡಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳೋ ವ್ಯಕ್ತಿನ ರಾಜ್ಕುಮಾರ್ ಅವರು ಹೇಳಿ. ಹಂಗಾದ್ರೆ ಎಷ್ಟು ಮಟ್ಟಿಗೊಂದು ಅದು ನಮ್ಗೆ ಗೊತ್ತಿದೆ ಬಂದ್ಬಿಡ್ತು. ಆಮೇಲೆ ದೊಡ್ಡವರಾದ್ಮೇಲೆ ಕಾಲು ಬೀಳೋದು ಅದೆಲ್ಲ ಎಲ್ಲ ಅವ್ರ ಗುಣ ಎಲ್ಲ. ವಿ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ಅವ್ರ ಜೀವನ ಅಕ್ಸೆಪ್ಟ್ ಮಾಡ್ತಾ ಹೋದ್ರು. ಏನು ಎಕ್ಸ್ಪೆಕ್ಟ್ ಮಾಡದೆ ಬಂದವರು, ಒಂದು ಟ್ರಂಕ್ ಇದ್ಕೊಂಡು ಫ್ಯಾಮಿಲಿ ಜೊತೆಲಿ ಬಂದವರು ಚೆನ್ನೈಗೆ. ನಾವು ಇಡೀ ಒಂದು ಸಿನಿಮಾದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತೀವಲ್ಲ, ಹಂಗಂತ ಒಬ್ಬ ಸಿಂಪಲ್ ಮನುಷ್ಯ, ದೇವರಂತ ಮನುಷ್ಯ ಕಿಡ್ನಾಪ್ ಆಗ್ತಾರೆ ಅಂದರೆ ನೋ ಒನ್ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಲೈಫಿನ ಆ ಹಂತಕ್ಕೆ ಬಂದು ಯಾವ ಬೇರೆ ಅಂತ ಇಡೀ ವರ್ಲ್ಡ್ ಮಾತಾಡೋಕೆ ಶುರು ಆಗ್ಬಿಡ್ತು. ಇಟ್ ಇಸ್ ನಾಟ್ ಪ್ಲ್ಯಾನ್ಡ್ ಆರ್ ಇಟ್ಸ್ ನಾಟ್ ಪ್ಲ್ಯಾನ್ಡ್, ಇಟ್ಸ್ ಹ್ಯಾಪೆಂಡ್. ಅವ್ರ ಲೈಫ್ ಹಂಗೆ ಇರಬೇಕಾಗಿತ್ತು. ಆ ಮನುಷ್ಯ ಇಡೀ ಜಗತ್ತು ಗೊತ್ತಾಗಬೇಕಾಗಿತ್ತು. ಅದೇ ಜಗತ್ತು, ಅದು ಯಾರೋ ಮನುಷ್ಯ, ಅದು ಒಂದೊಂದು ಸತಿ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ. ವಿ ಕ್ಯಾಂಟ್ ಸೇ ಎನಿಥಿಂಗ್. ಇಡೀ ವರ್ಲ್ಡ್ ಮಾತಾಡ್ಬಿಡ್ತು. BBC ಅಲ್ಲಿ, ಅಮೇರಿಕಾ ಅಲ್ಲಿ, ಎಲ್ಲ ವರ್ಲ್ಡ್ ವೈಡ್ ನ್ಯೂಸ್ ಆಗೋಯ್ತು. ಅಲ್ಲಿ ಪಾಸಿಟಿವ್ ಮನುಷ್ಯನೂ ಇದ್ದಾನೆ, ನೆಗೆಟಿವ್ ಮನುಷ್ಯನೂ ಇದ್ದಾನೆ ನೋಡಿ.
ಅದಕ್ಕೆ ನೆಗೆಟಿವ್ ಅಂದ ತಕ್ಷಣ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರಬಾರ್ದು. ಏನು ಮಾಡೋಕ್ಕಾಗಲ್ಲ. ಬಟ್ ಹಿ ಬಿಕೇಮ್ ಹ್ಯೂಮನ್. ಎಸ್, ಎವ್ರಿಥಿಂಗ್ ಇಸ್ ದೇರ್. ವಿ ಹ್ಯಾವ್ ಟು ಸಿ. ಒಂದು ಸೂಕ್ಷ್ಮತೆ ನೋಡಬೇಕು, ಏನಂತೀವಿ, ಒಂದು ಸ್ಮಾಲ್ ಡೀಟೇಲ್ಸ್ ನೋಡಬೇಕಾಗುತ್ತೆ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅಂದರೆ ಒಬ್ಬ ಸಾಧು ಅಂದರೆ ಹೇಗಂದರೆ ಯಾರನ್ನೂ ದೂಷಿಸ್ದೇ ಇರೋಂಥವನು, ಖುಷಿ ಬಂದಾಗ ಅತಿ ಖುಷಿ ಪಡೆದೆ, ದುಃಖದದ್ದು ಅತಿ ದುಃಖ ಪಡೆದೆ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡದೇ ಇರೋಂಥದ್ದು. ಇದನ್ನು ನೋಡ್ತಾ ಇದ್ರೆ ಮೋಸ್ಟ್ಲಿ ಅದನ್ನೇ ಬದುಕ್ಬಿಟ್ರೆ ಅಣ್ಣವ್ರು ಅನ್ಸುತ್ತೆ ಆ ಒಂದು ಕಾಡಲ್ಲಿ ಅಲ್ವಾ. ಯಾಕಂದ್ರೆ ನೋಡಿ ಅವ್ರ ಜೀವನದ ಎಲ್ಲ ಆಗೋಯ್ತಲ್ಲ. ನೋವನ್ನು ಕೊನೆಗೆ ಅವರು ಬಿಡುಗಡೆ ಮಾಡೋ ಟೈಮಲ್ಲಿ ಆತನೇ ಶಾಲ್ ಹಾಕಿ ನಮಸ್ಕಾರ ಮಾಡಿ ಒಬ್ಬ ವ್ಯಕ್ತಿನ ಬಿಡುಗಡೆ ಮಾಡುವಂಥ ಸಂದರ್ಭ ಬರುತ್ತಂದರೆ ನೋಡಿ, ಅದಾದ್ಮೇಲೆ ನೋಡಿ ಆ ಮನುಷ್ಯ ಅವ್ರು ಮುಟ್ಟಿದ್ರೆ ತಪ್ಪಾಗೋಯ್ತಾನೋ ನೋಡಿ, ಅದಾದ್ಮೇಲೆ ಪ್ರಾಣ ಉಂಟಾಯ್ತು ಅವ್ರದ್ದು. ನಾವು ಈ ಬುದ್ಧ ಉಂಗುಲಿ ಮಾಲಾ ಸ್ಟೋರಿ ಓದ್ತಾ ಇದ್ವಿ. ಆ ಕಾಡಲ್ಲೂ ಕೂಡ ಆ ಸಂದರ್ಭದಲ್ಲಿ ಒಂದು ಕಡೆ ಇಡೀ ಕರ್ನಾಟಕ ರಾಜ್ಯನೇ ಪ್ರೇಯರ್ ಮಾಡ್ತಾ ಇರುತ್ತೆ, ಮುಖ್ಯಮಂತ್ರಿಗಳು ಎಲ್ಲರೂ ಕಡೆ ಒಂದು ಕಡೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ಅವರು ಅಲ್ಲಿ ಇದ್ದು ಅವ್ರ ಮಂಡಿ ನೋವಿರುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ನಡೆದಾಡ್ಕೊಂಡಿದ್ದು ಆ ಕಾಡಲ್ಲಿದ್ದು ಅದು ಬಂದಾಗ ಫಸ್ಟು ನಾವೆಲ್ಲ ಹೊರಗಡೆ ನೋಡಿದ್ವಿ. ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಕುಟುಂಬ ಜೊತೆಲಿ ಏನು ಅಣ್ಣವ್ರು ಮಾತಾಡಿದ್ದು ಅಂದರೆ ಬ್ಲ್ಯಾಂಕ್ ಆಗ್ಬಿಟ್ರು ಅವರು. ನೋಡಿದಾಗ ಅವರು ಕಣ್ಣಲ್ಲಿ ನೀರು, ಯಾಕೆ ನೀನು ದಾಡಿ ಬಿಟ್ಕೊಂಡಿದ್ದೆ, ಹೋಗಿ ಶೇವ್ ಮಾಡು ಫಸ್ಟ್ ಅಂದರು. ಯಾಕೆ, ಹೋಗು ಫಸ್ಟ್ ಶೇವ್ ಮಾಡ್ಕೊಂಬ ಹೋಗು ಅಂದರು. ಫಸ್ಟ್ ವರ್ಡ್ ಹೇಳಿದೆ ಅದು, ಇಲ್ಲಪ್ಪ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟು ಸುಮ್ಮನೆ ನೋಡ್ತಾ ಇದ್ರು. ಅಂದರೆ ಒಂದು ಚಿಕ್ಕ ಮಕ್ಕಳು ಬಂದಾಗ ಹೆಂಗನ್ಸುತ್ತೆ, ವರ್ಲ್ಡಿಗೆ ಬಂದರೆ ಹೆಂಗನ್ಸುತ್ತೆ, ಅವ್ರು ಆ ಥರ ನೋಡಿದ್ರೆ ಲೈಟು ಫ್ಯಾನು, ಹಿ ಕುಂಟ್ ಸ್ಲೀಪ್. ಅವತ್ತು ಬಂದಿದ್ದ ದಿವಸ ಫ್ಯಾನ್ ನೋಡ್ತಾ, ಫ್ಯಾನ್ ಗೊತ್ತೇ ಇಲ್ವಲ್ಲ ಅಲ್ಲಿ, ಫ್ಯಾನ್ ನೋಡೇ ಇಲ್ವಲ್ಲ ಅಲ್ಲಿ, ನೋ ಫ್ಯಾನ್ ಅಲ್ಲಿ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೇರ್ ಹಿ ಬಿಕಮ್ ಲೈಕ್ ಅ ಕಿಡ್ ಅಗೇನ್. ಅಂದರೆ ವಯಸ್ಸಾದ ಮನುಷ್ಯ ತಿರ್ಗಾ ಮಗು ಆಗೋದಿದೆಯಲ್ಲ, ಭಾಳ ಕಷ್ಟ ಅಲ್ಲ ಅದು. ವಿ ಕುಡ್ ಸಿ ದಟ್ ಪ್ಲೇಫುಲ್ನೆಸ್ ಇನ್ ರಾಜ್ಕುಮಾರ್ ಅವಾಗ ಅಪ್ಪಾಜಿ ಹತ್ರ. ನಾನು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಮೋಸ್ಟ್ಲಿ ಅವರು ಅಣ್ಣವ್ರದ್ದು ಯಾವುದೋ ಸಿನಿಮಾದಲ್ಲಿ ಅಡುಗೆ ಮಾಡಿದ್ರು, ಅಂದರೆ ಅವರು ಸಿನಿಮಾ ಮಾಡೋ ಟೈಮಲ್ಲಿ ಅವ್ರು ಕ್ಯಾಟ್ರಿಂಗ್ ಏನೋ ಮಾಡ್ತಾಯಿದ್ರು ಅನಿಸುತ್ತೆ. ಹೇಳಿದರು ಯಾರೋ ಒಬ್ಬರು ಗಟ್ಟಿ ಮೊಸರನ್ನ ಅಣ್ಣವ್ರಿಗೆ ಹಾಕಿದ್ರಂತೆ, ಉಳಿದವ್ರಿಗೆಲ್ಲ ಮಜ್ಜಿಗೆ ಹಾಕ್ತಾಯಿದ್ರು. ಅವರನ್ನು ಕರೆದು ಸಪ್ರೇಟಾಗಿ, ಯಾಕಪ್ಪ ಎಲ್ರಿಗೂ ಹೆಂಗೆ ಕೊಡ್ಬೇಕು ಹಂಗೆ ಕೊಡಬೇಕಲ್ವಾ, ಈ ಥರ ನಂಗೆ ಸಪ್ರೇಟಾಗಿ ಯಾಕೆ ಮೊಸರು ಕೊಡ್ತಿದ್ದೀಯಾ ಅಂತ ಕೇಳಿದ್ರಂತೆ. ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ನನಗೆ ಎಲ್ಲರ ಮುಂದೆ ಬೈದು ಬಿಡ್ಬೋದಿತ್ತು, ಅವರು ಬೈಲಿಲ್ಲ, ನಾನು ಸಪ್ರೇಟಾಗಿ ಕರೆದು ಎಲ್ರಿಗೂ ಹೆಂಗಿದೆ ಊಟದ ವಿಷಯದಲ್ಲಿ ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ಕ್ವಾಲಿಟಿ ಅದನ್ನೇ, ಮನುಷ್ಯನ ಕ್ವಾಲಿಟಿ ಗೊತ್ತಾಗುತ್ತೆ. ಯಾಕೆ ಅಲ್ಲಿ ಅವ್ನಿಗೆ ಇನ್ಸಲ್ಟ್ ಆಗ್ಬೋದು, ಅವ್ರಿಗೆ ಇನ್ಸಲ್ಟ್ ಮಾಡಬಾರ್ದು, ಗೊತ್ತಾಗದೆ ಮಾಡಿರ್ಬೋದು. ಒಂದು ಹೇಳಿದ್ರೆ ಗೊತ್ತಿದ್ದ ಮೇಲೆ ಮಾಡಿದರೆ ತಪ್ಪಾಗ್ಬಿಡು, ಅವಾಗ ಮೀಡಿಯಾಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಯಾಕಪ್ಪ ಅವತ್ತು ಹೇಳ್ದಲ್ಲಿ ಏನಾಯಿತು, ತಿರ್ಗಿ ಅದೇನಾ, ಆ ಥರ ಮನುಷ್ಯ ಅವರು. ಅಂದರೆ ತುಂಬ ಪ್ರಿಸೈಸ್ಡ್ ಆಗಿರ್ತಾರೆ. ಇಟ್ ಡಸಂಟ್ ಹೈಡ್ ಥಿಂಗ್ಸ್. ಬರೀ ಬಟ್ಟೆ ವೈಟ್ ಅಲ್ಲ, ಮನಸ್ಸು ವೈಟ್. 100%. ಅದಕ್ಕೆ ಅನ್ಸುತ್ತಲ್ವ ಇಡೀ ದೇಶದಲ್ಲಿ ಇವತ್ತು ಕೂಡ ಒಂದು ಹೆಸರಿಗೆ ಒಂದು ಡಿಫ್ರೆಂಟ್ ವೈಬ್ರೇಷನ್ನೇ ಇದೆ. 100%. ಅಯ್ಯೋ, ಆ ವೈಬ್ರೇಷನ್ನೇ ಬೇರೆ. ಆಮೇಲೆ ಅವ್ರ ಮಾತುಗಳು ಆಡ್ಬೇಕಾದ್ರೆ ನೋಡಿ, ಅವ್ರ ಸ್ಪೀಚಸ್ ಎಲ್ಲ ನೋಡಿದ್ರೆ, ಅವರು ಫಿಲ್ಮ್ ಕನ್ಸರ್ನ್ ಸ್ಪೀಚಸ್ ಇರ್ಬೋದು, ಇಲ್ಲ ಪಬ್ಲಿಕ್ಲಿ ಸ್ಪೀಚ್ ಮಾಡ್ಬೋದು ಇರ್ಬೋದು. ಐ ಹ್ಯಾವ್ ನೆವರ್ ಸೀನ್ ಅ ಒರೇಟರ್ ಲೈಕ್ ಹಿಮ್. ದ ವೇ ಹಿ ಸ್ಪೀಕ್ಸ್, ನೋ ಮ್ಯಾನ್ಪ್ಯುಲೇಷನ್. ಹಿ ಡಸಂಟ್ ಸ್ಪೀಕ್, ಹಿ ಡಸಂಟ್ ಪ್ರಿಪೇರ್ ಅ ಸ್ಪೀಚ್. ಬರ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಬರೀ ಇಲ್ಲಿಂದ ಬಂದಿದ್ದು ಕರೆಕ್ಟ್ ಆ ಜನಗಳು ನೋಡ್ತಾ ಅವರು ಒದಿರ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಏನೇ ಓದಿದ್ರು ಸತ್ಯ ಓದಿರ್ತಾರೆ ಅವರು. ನಾನು ಇವತ್ತು ಯಾರಾದರೂ ಸಿನಿಮಾದಲ್ಲಿ ಏನು ಆ್ಯಕ್ಟಿಂಗ್ ಮಾಡೋದು, ಹೇಗೆ ಮಾಡೋದು ಅಂತ ಕೇಳಿದರೆ, ಅಥವಾ ಏನಾದರೂ ಆ ಡಿಸ್ಕಷನ್ ಬಂದರೆ ನಾನು ಹೇಳೋದಿಷ್ಟೇ, 2 ಸಿನಿಮಾಗಳನ್ನ ನೋಡಲೇಬೇಕು ಅಂತ. ಒಂದು ಬಬ್ರುವಾಹನ, ಇನ್ನೊಂದು ಕವಿರತ್ನ ಕಾಳಿದಾಸ. ಬಬ್ರುವಾಹನದಲ್ಲಿ ಹೆಂಗೆ ಅನಿಸುತ್ತಂದರೆ, ಅವತ್ತು ಯಾವುದೂ ಗ್ರಾಫಿಕಲ್ ಏನಿಲ್ಲ. ಇವತ್ತು ಅರ್ಜುನ ಮತ್ತು ಬಬ್ರುವಾಹನ ಇಬ್ಬರು ನೋಡ್ತಾ ಇದ್ದರೆ ತಂದೆ ಮಗನೇ ಅನ್ಬೇಕು. ಹೌದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮೀಸೆ ಇರ್ಬೋದು, ಆ ನೋಡೋ ರೀತಿ ಇರ್ಬೋದು, ಓನ್ಲಿ ಬೆಸ್ಟ್ ಟೆಕ್ನಿಷಿಯನ್ ಕ್ಯಾನ್ ಡೂ ಇಟ್ ಅಂತ. ಎರಡನೇದು ನೋಡಿದರೆ ಕವಿರತ್ನ ಕಾಳಿದಾಸ, ಆ ಸಂಸ್ಕೃತದಲ್ಲಿ ಅವ್ರು ಹೇಳೋದಂಥ ಪದಗಳು. ಒಬ್ಬ ಕುರಿ ಕಾಯ್ತಾ ಇರ್ತಾನೆ, ಕಟ್ ಮಾಡಿದರೆ ದೊಡ್ಡ ವಿದ್ವಾನ ಆಗ್ತಾನೆ. ಮತ್ತೆ ಹೇಗೆ ಅವ್ರ ಪ್ರಿಪ್ರೇಷನ್ ಹೇಗಿರ್ತಿತ್ತು? ಐ ಡೋಂಟ್ ನೋ ಹೌ ಯೂಸ್ ಟು ಪ್ರಿಪೇರ್. ನಮ್ಗೆ ಅದೆಲ್ಲ ನೋಡ್ತಿರ್ಲಿಲ್ಲ ನಾವು. ಅಂದರೆ ಆ ಪಿಕ್ಚರ್ ನೋಡ್ತಿದ್ವಿ ಅಷ್ಟೇ. ಅದು ಹೆಂಗೆ ಬರ್ತಾಯಿತ್ತು ಅವ್ರು ಇವಾಗ ಕೇಳಿ, ಎಲ್ಲ ನಮ್ಮ ತಂದೆಯವ್ರ ಎಲ್ಲ ಆಶೀರ್ವಾದ ಕಂದ ಅಂತ ಹೇಳ್ತಾರೆ. ಅವ್ರಿಗೇನು ಅವರು ಕ್ರೆಡಿಟ್ ತಗೊಳ್ಳೋದೇ ಇಲ್ಲ. ನಾವು ಮಾಡಿದ ನಮ್ಗೆ ಯಾರಿಗೂ ಬರಲ್ಲ ಆ ಥರ. ಅನುಭವ ಅನ್ನೋದು ಆ ಟೈಮಲ್ಲಿ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅದನ್ನೇ. ಒಂದೊಂದು ಸತಿ ಹೇಳ್ತೀವಿ ನಾವು ವರ್ಷಾನುಗಟ್ಲೆಗೆ ಪ್ರಿಪೇರ್. ನೋ, ಪ್ರೆಸೆನ್ಸ್ ಆಫ್ ಆ ಮೈಂಡ್ಲಿ ನಮ್ಗೆ ಏನು ಅನಿಸ್ತವೆ ಮಾಡೋದೇ ನೀಟ್ನೆಸ್ಸು, ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಮಾಡ್ತೀವಿ. ಇದನ್ನು ಪ್ರಿಪೇರ್ ಮಾಡ್ತಾ ಒಂದು ಡೀಟೇಲ್, ನೋ, ಇಟ್ ಕೆನಾಟ್ ಹ್ಯಾಪನ್. ವಿ ಹ್ಯಾವ್ ಟು ಪ್ರಿಪೇರ್, ವಿ ಹ್ಯಾವ್ ಟು ಕಮ್ ಆನ್ ದ ಸ್ಪಾಟ್. ಬೇರೆ ಆರ್ಟಿಸ್ಟ್ಗಳ ಜೊತೆ ಮಿಂಗಲ್ ಆದಾಗಲೇ ಗೊತ್ತಾಗೋದು ಏನು ಸೀನು, ಹೆಂಗೆ ಬರ್ಬೋದು, ಹೆಂಗೆ ಬಂದರೆ ಚೆನ್ನಾಗಿರುತ್ತೆ. ನಾವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಬಂದ್ಬಿಟ್ರೆ ಆಮೇಲೆ ಫರ್ಗೆಟ್ ತಿನ್ನೋಣ ಅಲ್ಲ, ಏನೋ ಪ್ರಿಪೇರ್ ಮಾಡಿದ್ದೆ ಸರ್, 1 more ಅಂತೀವಿ.
ಇಲ್ಲ ಅವಾಗ ಬೇರೆ ಆ್ಯಕ್ಟರ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ವಿ ಹ್ಯಾವ್ ಟು, ದಟ್ಸ್ ವಾಟ್ ವಾಸ್ ರಾಜ್ಕುಮಾರ್. ರಾಜ್ಕುಮಾರ್ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್, ಜಸ್ಟ್ ಈ ವೆಂಟ್ ಆನ್ ಅಕ್ಸೆಪ್ಟಿಂಗ್ ಎವ್ರಿಥಿಂಗ್ ಅಷ್ಟೇ. ಅದಕ್ಕೆ ರಾಜ್ಕುಮಾರ್ ಆಗಿದ್ದು. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ತುಂಬ ಜನ ಅಂದ್ಕೊಂಡಿದ್ದಾರೆ ರಾಜ್ಕುಮಾರ್ ಬರೀ ಬೆಸ್ಟ್ ಆ್ಯಕ್ಟ್ರು ಅಂತ. ನೋ ಡೌಟ್ ಈಸ್ ಎ ಗ್ರೇಟ್ ಆ್ಯಕ್ಟರ್, ಬಟ್ ಈಸ್ ವೆರಿ ಗ್ರೇಟ್ ಟೆಕ್ನಿಷಿಯನ್ ಕೂಡ ಅಂತ. ಅಂದರೆ ಅವರಿಗೆ ತಮ್ಮ ಸಿನಿಮಾದಲ್ಲಿ ಮೀಸೆ ಹೇಗಿರಬೇಕಿತ್ತು, ತಾವು ಲೈಟ್ನ ಹೇಗೆ ನೋಡ್ಬೇಕು. ಯಾಕಂದರೆ ಇವತ್ತು ಕೂಡ ನಾವು ಅವ್ರು ಮಾಡಿರೋ ಎಲ್ಲ ಸಿನಿಮಾದಲ್ಲಿ ನೋಡಿದರೆ ಡ್ರೆಸ್ಸಿಂಗಿಂದ ಹಿಡಿದು ಇದೇ ಸಿನಿಮಾ ಅಂತ ನಾವು ಹೇಳ್ಬೋದು. ನಾನಿಂದ ಮರೆಯಲ್ಲ ಇದೇ ಸಿನಿಮಾ. ನೀವು ಗೋರಾ ಕುಂಬಾರದ್ದು ನೋಡಿದರೆ, ಭಕ್ತ ಕುಮಾರ ನೋಡಿದರೆ ಇದೇ ಡ್ರೆಸ್ ನೋಡಿದ ತಕ್ಷಣ ಇದೆ ಅಂತ. ಬಬ್ರುವಾನ್ದಲ್ಲಿ ನೋಡಿದರೆ ಮಯೂರ, ಇಟ್ಸ್ ಅ ಕ್ಲಾಸಿಕ್ ಕಾಸ್ಟ್ಯೂಮ್. ಅಂದರೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಿದ್ರು, ನಮ್ಮೂರ ಮಂದಾರ ಹೂವೆ ಟೈಮಲ್ಲಿ ಕ್ಲ್ಯಾಪ್ ಟೈಮಲ್ಲಿ ಬಂದಿದ್ರಂತೆ ಇಲ್ಲಿ ಲಾಲ್ಬಾಗಲ್ಲಿ ಆಗೋ ಇದು ಕಬ್ಬನ್ ಪಾರ್ಕಲ್ಲಿ ಐತೆ ಅನ್ಸುತ್ತಲ್ಲ, ನಮ್ಮೂರ ಮಂದಾರ ಹೂವೆ. ದೇಸಾಯಿ ಅವರೇ ಸೌಂಡಿಂಗ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಹೇಳೋಗಿದ್ರಂತೆ. ನಾವು ಅದೇ ಪ್ರೇಮರಾಗ ಹಾಡು ಗೆಳತಿ ಸ್ವಲ್ಪ ಸೌಂಡಿಂಗ್ ನೋಡಿ ಅಂತ ಹೇಳೋಗಿದ್ರಂತೆ. ಸಿನಿಮಾದ ರಿಸಲ್ಟ್ ನೋಡಿದ್ವಿ. ಇದು ಅದು ಎಕ್ಸ್ಪೀರಿಯನ್ಸ್. ಅದೇ ಹೇಳಿದಮ್ಮ, ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಬಂದಾಗ ಏನಾಯ್ತು ಅಂದರೆ ಆ ಫೀಲ್, ದಟ್ಸ್ ವೈ ಗೆಟ್ಸ್ ದಟ್ ಫೀಲ್. ರಾಜ್ಕುಮಾರ್ ಬಂದು ಇವಾಗ ಸೆಟ್ಲ್ ಬಂದು ಎಲ್ಲರಿಗೂ ತಪ್ಪ ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳಿದ್ದಾರೆ, ನಾವು ಗೊತ್ತಿಲ್ಲ ಸರ್, ಯಾರೋ ಎಲ್ಲರೂ ನಾವು ಕಾಲು ಮುಗಿಸ್ಬಿಟ್ಟು ಗೊತ್ತಿಲ್ಲ, ಬಟ್ ಆ ಮ್ಯಾಗ್ನೆಟ್ ಹಂಗೆ ಎಳೀತಾರೆ ಸರ್. ಮುಗಿಬೇಕಾದ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಅವ್ರದೇ ನನಗೆ ಗೊತ್ತಿಲ್ಲ ಸರ್, ಏನು ಈ ಅವ್ರು ನೋಡಿದ ತಕ್ಷಣ ಹಂಗೆ ಅನಿಸ್ಬಿಡುತ್ತೆ. ಅದು ಎಲ್ಲರಿಗೂ ಬರಲ್ಲ ಸರ್. ಅದು ನೀವು ಹೇಳಿದ್ರಲ್ಲ ಅವಲೇ, ಈಗಿನ ಕಾಲ ಅಂತ ಬಾಡಿ ಲ್ಯಾಂಗ್ವೇಜು ಟು ಅಪಿಯರ್, ಕಾಸ್ಟ್ಯೂಮು, ಫಿಸಿಕಲ್ ಅವಾಗಲೇ ಮಾಡಿಬಿಟ್ರು ಅಪ್ಪಾಜಿ. ಇವಾಗೇನು ಎಲ್ಲ ನೋಡಿ, ಇವಾಗೇನು ಎಲ್ಲರೂ ಹೇಳ್ತಾರೆ ಇದು ಮಾಡಿ, ನೋ ಈ ಡಿಡ್ ಇಟ್ ಲಾಂಗ್ ಬ್ಯಾಕ್. ಎವ್ರಿಥಿಂಗ್ ಯಾರಿಗೆ ಹೇಳ್ತಾರೆ ಇವರು? ಟ್ರೂ ಪೀಪಲ್ ವುಡ್ ವಾಚ್ ರಾಜ್ಕುಮಾರ್ ವಿಲ್ ನೋ ವಾಟ್ ಇಸ್ ರಾಜ್ಕುಮಾರ್. ಅದಕ್ಕೆ ಎಲ್ಲರೂ ಯಾಕೆ ಇವಾಗಲೂ ಮಕ್ಕಳಿಗೆ ಫೀಡ್ ಮಾಡ್ತಾರೆ ಅಂದರೆ, ರಾಜ್ಕುಮಾರ್ ಅಂದರೆ ಇವ್ರ ಕಂದ, ಇವ್ರು ಆ್ಯಕ್ಟ್ ಮಾಡೋದು ಇದು ಕಂದ, ಬಬ್ರುವಾನ, ನೀವು ಹೆಂಗೆ ಬಬ್ರುವಾನ, ಬಂಗಾರದ ಪಂಜರ, ಬಂಗಾರದ ಮನುಷ್ಯ ಅಂತ ಹೇಳ್ತೀರ, ಭಕ್ತ ಕುಮಾರ್ ಅಂತ. ಅದಕ್ಕೆ ರಾಜ್ಕುಮಾರ್ ಅಂತ ಹೇಳಿದ್ರು. ದೇ ಕೋಚ್ ಇದು ರಾಜ್ಕುಮಾರ್. ಏಪ್ರಿಲ್ 24 ಅಪ್ಪ ರಾಜ್ಕುಮಾರ್ ಹುಟ್ಟಿದಬೇಕಂದ, ಇವತ್ತು ಅವ್ರು ಹುಟ್ಟಿದ ದಿನ ಹೌದು. ಅವ್ರ ಬಗ್ಗೆ ನೆನೆಸ್ಕೊಳ್ಳಿ. ಯಾಕೆ ಹೇಳ್ತಾರೆ ಹೇಳಿ? ಈ ಇಸ್ ಬಿಕಮ್ ಮೋರ್ ಲೈಕ್ ಎಜುಕೇಷನ್, ಬಟ್ ಹಿ ವಾಸ್ ನಾಟ್ ಎಜುಕೇಟೆಡ್, ಬಟ್ ಹಿ ಬಿಕೇಮ್ ಎಜುಕೇಷನ್ ಫಾರ್ ಎವ್ರಿಬಡಿ. ಹಿ ಬಿಕಮ್ ಯೂನಿವರ್ಸಿಟಿ. ಅದೇ ನಮಗೆಲ್ಲರಿಗೂ ನಮ್ಮ ಒಂದು ಜನ್ರೇಷನಲ್ಲಿ ಆಯಿತು, ಸ್ಕೂಲು ಕಾಲೇಜಲ್ಲಿ ಓದ್ತಿದ್ವಿ, ಕೆಲವು ಅದೇ ಓದೋದು ಹಿಸ್ಟ್ರಿ ಎಲ್ರಿಗೂ ಬೋರಿಂಗು. ಮಯೂರ ಗೊತ್ತಾಗಿದ್ದೆ ಅಣ್ಣವರಿಂದ. ಮತ್ತೆ ಈ ಥರ ಒಬ್ಬ ರಾಜ ಇದ್ದ, ನಮ್ಮ ಅಲ್ಲಿ ಈ ಥರ ಬಂತು, ಹುಲಿಯ ಹಾಲಿನ ಮೇವು, ಅದನ್ನು ನೋಡಿದಾಗ ಈ ಥರ ಹೊತ್ತಿನ ಕಲ್ಚರ್ ಇತ್ತು. ಭಕ್ತ ಕುಂಬಾರ, ಗೋರಾ ಕುಂಬಾರ ಅಂತ ಇದ್ದಂತೆ, ವಿಠಲನ್ ಭಕ್ತ ಹೀಗಂತೆ. ಅಂದರೆ ಜನರಿಗೆ ಬರೀ ಸಿನಿಮಾ ತೋರಿಸ್ಲಿಲ್ಲ, ಅವರು ಎಜುಕೇಟ್ ಮಾಡ್ತಾ ಹೋದ್ರು. ಬಂಗಾರದ ಮನುಷ್ಯ ನೋಡಿ ಇವತ್ತು ಕೂಡ ತುಂಬ ಜನ ರೈತಾಪಿ ಆದಂಥವ್ರು ಇದ್ದಾರೆ. ಈಗ ಯಾರೋ ಹೇಳ್ತಾರೆ ಅಂದರೆ ಸಿನಿಮಾ ನೋಡಿ ಯಾರಿಗೆ ಕಲಿತಾರೆ ಅಂತ, ಕಲ್ತರು. ಅದೇ ಹೇಳ್ತಾರೆ ರೀ-ರಿಲೀಸ್ ಎಲ್ಲ ಅಂತ, ಸೋಕಾಲ್ ರೀ-ರಿಲೀಸ್ ಸ್ಟಾರ್ಟ್ ಆಗಿದೆ ಅವರಿಂದ. ಇವಾಗ ಹೇಳ್ತಾರೆ ರೀ-ರಿಲೀಸ್ ಯಾವ ಬದನೆಕಾಯಿನೂ ಅಲ್ಲ. ಅವರ ಅಪ್ಪಾಜಿ ರಿಲೀಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವ್ರು ಯಾವ ಪಿಕ್ಚರ್ ಬೇಗ ಎಲ್ಲ ಕಲರ್ ಬರೋದು. ಸುಮ್ಮನೆ ಇವಾಗ ಬಂದು ರಿಲೀಸ್ ಯಾವೆಲ್ಲ ಮಾಡಿದ್ದು ಎಲ್ಲರೂ ಅವ್ರು ಮಾಡಿದ ದಾರಿನ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇಲ್ಲಿಂದ ಶುರುವಾಯ್ತು ಅಂತ ಇಲ್ವೇ ಇಲ್ಲ. ನಿಮ್ಮ ಕಣ್ಣಲ್ಲಿ ಸ್ಪಾರ್ಕ್ ಮಾಡ್ತಾ ಇದ್ರೆ ನೀವು ಒಬ್ಬ ಮಗ ನಿಜ, ಜೊತೆಗೆ ಅತಿ ದೊಡ್ಡ ಅಭಿಮಾನಿಯಾಗಿ ಕೂಡ ಫ್ಯಾಕ್ಟ್ಸ್ ಹೇಳ್ಬೇಕಾದ್ರೆ ಯಾರಿಗೂ ಭಯ ಪಡಬೇಕಾಗಿಲ್ಲ. ಯಾರಿಗೂ ಭಯ ಪಡ್ಬೇಕು ಹೇಳಿ? ಇವತ್ತು ನಮ್ಮ ಜನ್ರೇಷನ್ ಎವ್ರಿಬಡಿ ನೋಸ್ ದಟ್ ಇಸ್ ದ ಟ್ರೂತ್. ಆ ಟ್ರೂತ್ ನಾವು ಬರಿಬಾರ್ದು. ಅದನ್ನ ಕೆಲವರು ಅನ್ಕೋತಾರೆ, ರೇ ಅದೆಲ್ಲ ಯಾವಾಗ ಬಂದಾಯ್ತು, ಸುಮ್ಮನೆ ಯಾಕೆ ರಿಲೀಸ್ ತುಂಬ ಹೊಡ್ಕೊತೀವಿ. ಶಂಕರ್ ಗುರು ಅತಿ ಹೆಚ್ಚು ಫುಟ್ಫಾಲ್ಸ್ ಇದ್ದಂತ ಸಿನಿಮಾ ಅನ್ಸುತ್ತೆ. ಇವತ್ತಿಗೂ ಕೂಡ ದಾಖಲೆ ಇದೆ, ಅತಿ ಹೆಚ್ಚು ಫುಟ್ಫಾಲ್ಸ್ ಇದ್ದದ್ದು ಶಂಕರ್ ಗುರು ಅಂತ. ಹೌದು, 100%. ಅದಾದ್ಮೇಲೆ ಓಂ ಅಂತೀವಿ ನಾವು. ಇವಾಗ ಅಂತೀವಿ ಓಂ ಅಂತ. ಯಾಕೆ ಅದರ ಮುಂಚೆ ಮಾಡಿಬಿಟ್ಟಿದ್ರಿ? ಯಾಕೆ ಎಲ್ಲರೂ ನೋ, ನಮಗೇನೋ ಭಾಗ್ಯ, ನಮಗೊಂದು ಭಾಗ್ಯ ನಮ್ಗೆ ಸಿಕ್ಕಿದೆ, ಆ ಭಾಗ್ಯನ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಭಾಗ್ಯ ಆಡ್ಕೊಂಡು ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನನ್ನ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಂಗೆ ಅದು ಬರಲಿಲ್ಲ. ಅದು ಒಂಥರ ಎವರೆಸ್ಟಿಂದ ಬಂದಿರೋಂಥ ಗಂಗಾ ನದಿಗಳ ಥರ ಆಯ್ತು ಅನ್ಸುತ್ತೆ ನಿಮಗೆಲ್ಲ. 100%. ಅಂದರೆ ಆ ಪವಿತ್ರತೆಯಿಂದ ಕಾಯ್ಕೊಂಡು ಬರೋದು ಕಷ್ಟ ಇತ್ತು ಅನ್ಸುತ್ತೆ. ಬರೀ ಫೋರ್ಸ್ ಇದ್ರೆ ಸಾಲದು, ನೀರ್ಲಿ ಫೋರ್ಸ್ ಇದ್ರೆ ಸಾಲದು, ನೀರ್ಲಿ ಒಂದು ಪ್ಯೂರಿಟಿ ಬೇಕು. ಅವಾಗ ಜನಗಳಿಗೆ ಸಲ್ಲದು. ಇಲ್ಲ ಏನಾಗುತ್ತೆ ಅಂದರೆ ಬತ್ತೋಗೋದು. ನಾವು ನೋಡ್ತೇವೆ ತುಂಬ ಜನ, ಎಸ್ಪೆಷಲಿ ನಾವು ತುಂಬ ರಿಚ್ ಫ್ಯಾಮಿಲಿನೋ ಅಥವಾ ತುಂಬ ಯಾರೋ ಫೇಮಸ್ ಇದ್ದವರು, ಅವ್ರ ಮಕ್ಕಳ ಬಗ್ಗೆ ನೆಗೆಟಿವ್ ಕೇಳ್ತೀವಿ ಹೊರತು ಯಾವತ್ತೂ ಆ ಥರ ನಮ್ಮಲ್ಲಿ ಆಗಲೇ ಇಲ್ಲ. ನೆವರ್ ಅಲ್ವಾ? ಅದನ್ನೇ ಪಾಪ್ಯುಲಾರಿಟಿ ಮಾಡ್ತಾರೆ ಅವಾಗ. ನೆವರ್. ಎಲ್ಲರೂ ಕೂಡ ಆ ಅಭಿಮಾನ ಪ್ರೀತಿ. ಈಗ ನೋಡಿ, ಶಿವಣ್ಣ ಅಂದಾಗ ನಮಗೆ ನೋ ಡೌಟ್ ಸೂಪರ್ ಸ್ಟಾರ್, ಬಟ್ ಹೊರಗಡೆ ಯಾರೋ ಅಲ್ಲ, ನಮ್ಮ ಮನೆಯಲ್ಲಿ ಇರೋರೊಬ್ರು ಯಾರೋ, ಆ ಅಭಿಮಾನ ಮೂಡುತ್ತಲ್ವ.
ಅಲ್ವಾ? ಅದು ಕಾಪಾಡ್ಕೋಬೇಕು ಅಷ್ಟೇ. ಈಗ ನೀವು ಜೈಲರಲ್ಲಿ ನಿಮಗೆ ಸಿಳ್ಳೆ ಚಪ್ಪಾಳೆ ಬರ್ತಾ ಇದ್ರೆ ನಿಮಗೆ ಏನು ಅನಿಸ್ತೈತೆ ಗೊತ್ತಿಲ್ಲ, ನಮಗೆ ಸಿಳ್ಳೆ ಚಪ್ಪಾಳೆ ಹೊಡೆದಂಗೆ ಅಲ್ವಾ? ನಮ್ಮ ಮನೆಯವ್ರು ಯಾರಿಗೋ ಒಬ್ರಿಗೆ ಇಷ್ಟು ಜನ ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಶಿವಣ್ಣ, ನನಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ಹೇಳಿದ್ರಿ ವೆರೈಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಡಿಫ್ರೆಂಟ್ ಕೈಂಡ್ ಆಫ್ ಜನರನ್ನ ನಾವು ಟ್ರೈ ಮಾಡ್ತಾ ಇರಬೇಕು ಅಂತೇಳಿ. ಆ ಟ್ರೈ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ನಟ ಆದವನು ಡೈರೆಕ್ಟಿಗೆ ಸರೆಂಡರ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ತುಂಬ ಸರಿ ಕೇಳ್ತೀವಿ, ಸ್ಕ್ರಿಪ್ಟನ್ನೇ ಬದಲು ಮಾಡಿದ್ರಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಅದ್ರ ರಿಸಲ್ಟನ್ನು ನೋಡ್ತಾ ಇರ್ತೀವಿ. ಇದೆಷ್ಟು ಈ ಇಕ್ವೇಷನ್ ಹೇಗಿರುತ್ತೆ ಒಬ್ಬ ನಟ ಮತ್ತು ಡೈರೆಕ್ಟರ್? ಬಿಲೀವ್ ಮಾಡಬೇಕು. ಒನ್ ಥಿಂಗ್ ಯು ಶುಡ್ ಬಿಲೀವ್. ನಂಬಿಕೆ ಇದ್ರೇ ಮಾಡಬೇಕಿಲ್ಲ, ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲ ಬೇಡ ಸರ್ ಬಿಟ್ಬಿಡಿ, ಪ್ರೀತಿ ವಿಶ್ವಾಸ ಆದರೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು. ಒಂದು ಸತಿ ನಂಬಿದ ಮೇಲೆ ಕಷ್ಟನೂ ಸುಖನೂ ಹೋಗ್ತಾ ಇರಬೇಕು. ಗೆಲುವು ಇಲ್ಲ ಸೋಲೋದಲ್ಲ ಆಮೇಲಿನ ಪ್ರಶ್ನೆ. ಫಸ್ಟ್ ನಂಬಿಕೆ ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗ್ಬಾರ್ದು. ನಂಬಿಕೆ ಇಟ್ಕೊಂಡು ಮಾಡಬೇಕು, ಫೈತ್ ಇರಬೇಕು. ಫೈತ್ ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನೀವು ನೋಡ್ತಾ ಇದ್ರೆ ಏಜು 26-27 ಇರ್ಬೋದು ಅನಿಸುತ್ತೆ ಡೈರೆಕ್ಟ್ರದು. ಹೌದು. ಸೊ ಆ ಯಂಗ್ಸ್ಟರ್ಸಿಂದ ವೆಟ್ರನ್ಸ್ವರೆಗೂ ನೀವು ಆ್ಯಕ್ಟ್ ಮಾಡಿದ್ದೀರಿ. ಅದನ್ನು ಹೇಗೆ ನೋಡ್ತೀರಿ ಆ ಗ್ರಾಫ್ನ? ಅಂದರೆ ಅವರಲ್ಲಿ ಏನು ಒಂದು ಕೆಪಾಸಿಟಿ ಇದೆ. ಬಟ್ ವೆನ್ ಈ ಸೇಸ್ ಅವನೇನು ಒಂದೇ ಒಂದು ಸಿಂಪಲ್ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರೆ, ಪಾಲಿಟಿಕ್ಸ್ ಅನ್ನೋದು ಒಂದು ಬಿಸ್ನೆಸ್ ಅಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅ ಬಿಸ್ನೆಸ್, ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ವೇರ್ ಪೀಪಲ್ ಹ್ಯಾಸ್ ಬಿಲೀವ್ಡ್ ಇನ್ ಯು, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಪಾಲಿಟಿಕ್ಸ್ ಅಂದರೆ ಇದಲ್ಲ, ಏನು ವ್ಯಾಪಾರ ಅಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ. ಅದು ಎಷ್ಟು ಚೆನ್ನಾಗಿ ಒಳ್ಳೆ ವರ್ಡ್ ನೋಡಿ ಅದು. ಅಂದರೆ ಕಥೆಲಿ ಎಲ್ಲ ಅಡಗಿದೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾದ್ರೆ ಅವ್ನು ಎದುರಬೇಕಾಗಿಲ್ಲ. ಅವ್ನು ಗುಮ್ಮಿಡಿ ಕ್ಯಾರೆಕ್ಟರ್ ಭಯ ಪಡೋಂಥ ಕ್ಯಾರೆಕ್ಟರ್ ಅಲ್ಲ. ಬಿಕಾಸ್ ನನಗೆ ಗೊತ್ತು ನಾ ಏನು ಮಾತು ಎಲ್ಲ ಟ್ರೂತ್ ಇದೆ, ನಾನು ಯಾಕೆ ಭಯ ಪಡಬೇಕು? ಇವಾಗ ನಾನು ಮಾತಾಡ್ಬೇಕಾದ್ರೆ ಭಯಪಟ್ಟನ ಇಲ್ವಲ್ಲ, ನಿಜ ಜೊತೆಗೆ ಮಾತಾಡಿದ್ದು. ಆಮೇಲೆ ನಿಜ ಹೇಳೋದಕ್ಕೆ ಪ್ರಿಪ್ರೇಷನ್ ಬೇಡ ಅನಿಸುತ್ತೆ, ಸುಳ್ಳು ಹೇಳೋದು ನೆನಪಿಟ್ಟು. ವೈ ಶುಡ್ ಐ ಪ್ರಿಪೇರ್? ಅದಕ್ಕೆ ಇವಾಗ ನೀವು ಬಂದಾಗ ಕೇಳಿದೆ ಶಿವಣ್ಣ, ನಾನು ಹೇಳಿದೆ ಬೇಡ ಸರ್ ಮಾತಾಡೋಣ ಬನ್ನಿ. ವಿ ಶುಡ್ ನಾಟ್, ಇವಾಗ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಐ ಶುಡ್ ನಾಟ್ ಪ್ರಿಪೇರ್, ಐ ಶುಡ್ ಕಮ್ ವಿತ್ ಓಪನ್ ಮೈಂಡ್. ಬಂದು ಮಾತಾಡಿದಾಗಲೇ ನಿಮ್ಮಲ್ಲಿ ಏನು ನೀವು ಎಷ್ಟು ಓಪನ್ ಆಗಿ ಕ್ವಶನ್ ಕೇಳಿದಾಗ, ಇವಾಗ ನೀವು ಪ್ರಿಪೇರ್ಡ್ ಕ್ವಶನ್ ಕೇಳಿದ್ರೆ ಇಲ್ಲ, ಎಷ್ಟು ಕ್ವಶನ್ ನೀವು ಓನಾಗಿ ಬಂತು ನೋಡಿ, ಅವರೇ ಬರೋದು, ಅವರೇ ಇಂಟರ್ವ್ಯೂ ಅಂತ ಅನ್ಸ್ಕೊಳ್ಳೋದು. ಇಲ್ಲ ಸುಮ್ಮನೆ ಬಂದ್ರಿ ಮಾತಾಡಿದ್ರಿ, ನೀವೇನು ಕ್ವಶನ್ ಆನ್ಸರ್. ನಾವು ಅದೇನೇ ನಾವು ಬಂದವ್ರಿ, ತುಂಬ ಕಷ್ಟಪಟ್ಟು ನಾವು ಮೇಕಪ್ ಆಗೋದಾಗ, ಅಯ್ಯೋ ಬಿಸಿಲು, ಅಯ್ಯೋ ಹೊಟ್ಟೆ ಬರಬೇಕು, ಏನು ತಿಂದಿರಲಿಲ್ಲ, ಅದೆಲ್ಲ ಡ್ರಾಮಾ ಬೇಡ. ಇವತ್ತು ನಾನು ಹೇಳ್ತೀನಿಲ್ಲ, ನಾವು ಬೇಕಾದ್ರೆ ಒಂದೊಂದ್ಸತಿ ಊಟ ಮಾಡದೆ ಮಾಡ್ತೀವಿ, ಅದು ಏನಿಲ್ಲ, ಅದು ಅನಿಸುತ್ತೆ ಆ ಥರ ಮಾಡಬೇಕು ಅಂತ ಅಷ್ಟೇ, ನಿನ್ನೆ ಹೊರ್ತು ಇನ್ನೇನಿಲ್ಲ. ಎಷ್ಟೋ ಜನ ಬೈಕೊಂಡಿದ್ದಾರೆ, ಏನೇ ಈ ಮನುಷ್ಯ ಇವನು ಊಟ ಮಾಡಿ ನಮ್ಗೆ ಹೊಟ್ಟೆ ಇಷ್ಟವಾಗಲ್ಲ, ಅಣ್ಣ ಹೊಟ್ಟೆ ಇಷ್ಟವಾಗ, ಅವಾಗ ಹೌದು ಸಾರಿ ಬ್ರೇಕ್ ಕೊಡ್ತೀವಿ ಅವಾಗ. ಸಿ ಥಿಂಗ್ ಈಸ್ ನಾಟ್ ಟು ಶೋ ಆಫ್.